ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ಪ್ರಿಯರೇ, ಇಂದು ಒಂದು ಆಶೀರ್ವಾದಕರವಾದ ದಿನ, ದೇವರ ಮಹಾಕೃಪೆಯ ದಿನ. ಮಾತೆ ಮರಿಯಮ್ಮನವರಿಗೆ ಮಂಗಳವಾರ್ತೆಯನ್ನ ಆಲಿಸಿದಂತಹ ದಿನ. ತಂದೆ ದೇವರು ಮಾತೆ ಮರಿಯಮ್ಮನವರನ್ನ ಅನುಗ್ರಹಿಸಿದ ಅನುಗ್ರಹವನ್ನ ಗಾಬ್ರಿಯಲ್ ದೂತರ ಮೂಲಕವಾಗಿ ಸಂದೇಶವನ್ನು ಕಳುಹಿಸಿದಂತಹ ದಿನ. ನಮೋ ಮರಿಯಾ ಕೃಪಾಪೂರ್ಣೆ, ಕರ್ತರು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆ, ಪಾಪಿಗಳಾಗಿಯ ನಮಗಾಗಿ ಈಗಲೂ ಪ್ರಾರ್ಥಿಸಿ, ನಮ್ಮ ಮರಣದಿ ಪ್ರಾರ್ಥಿಸಿ. ಒಮ್ಮೆ ನಮ್ಮ ಕೈಗಳನ್ನು ನಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳುತ್ತಾ ಆ ತಾಯಿಯನ್ನ ಗೌರವಿಸುತ್ತಾ ವಂದಿಸುತ್ತಾ ತಾಯಿಯನ್ನ ವಂದಿಸು. ಅಂತರಾಳದಿಂದ ಆ ತಾಯಿಯನ್ನ ಗುಣಗಾನ ಮಾಡೋಣ. ದೇವರ ತಾಯಿ, ದೇವರಿಗೆ ತಾಯಿಯಾದವರು, ಸ್ವರ್ಗದ ತಾಯಿ, ಸ್ವರ್ಗದ ರಾಣಿ, ಕುಟುಂಬದ ರಾಣಿ, ಸಕಲ ಸಂತರ ರಾಣಿ, ಧರ್ಮಸಭೆಯ ರಾಣಿ, ಪ್ರವಾದಿಗಳ ರಾಣಿ, ಪ್ರೇಷಿತರ ರಾಣಿ, ರಕ್ತಸಾಕ್ಷಿಗಳ ರಾಣಿ, ಎಲ್ಲ ಕುಟುಂಬಗಳ ರಾಣಿ ಆ ಮಾತೆ ಮರಿಯಮ್ಮನವರಾಗಿದ್ದಾರೆ. ಆ ತಾಯಿಯನ್ನ ಮತ್ತೊಂದು ಆವರ್ತಿ, ನಮೋ ಮರಿಯಾ ಕೃಪಾಪೂರ್ಣೆ, ಕರ್ತರು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲ ಯೇಸು ಧನ್ಯರು. ಸಂತ ಮರಿಯಾ ದೇವ ಮಾತೆ, ಪಾಪಿಗಳಾಗಿಯ ನಮಗಾಗಿ ಈಗಲೂ ಪ್ರಾರ್ಥಿಸಿ, ನಮ್ಮ ಮರಣದಿ ಪ್ರಾರ್ಥಿಸಿ. ಆ ತಾಯಿಯನ್ನ ನಾವು ಹೆಚ್ಚಾಗಿ ಪ್ರೀತಿಸುತ್ತೇವಲ್ಲ, ಆ ತಾಯಿಯನ್ನ ನಾವು ಎಷ್ಟು ರಮಣೀಯವಾಗಿ ಪ್ರೀತಿಸುತ್ತೇವಲ್ಲ. ಸಮಸ್ಯೆಗಳು ಬರುವಾಗ, ಕಣ್ಣೀರು ಬರುವಾಗ, ಹೋರಾಟ ಬರುವಾಗ, ಕುಟುಂಬದಲ್ಲಿ ಜಗಳ ಬರುವಾಗ ಅಮ್ಮ 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 ಎಂದು ಕೂಗುತ್ತೇವೆ. ಅಮ್ಮ 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 ಎಂದು ಕೂಗಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತೇವೆ. ಇಡೀ ಜಗತ್ತಿನಲ್ಲೇ ಶ್ರೇಷ್ಠ ನಾಯಕಿಯಾಗಿ ಪ್ರತಿಯೊಬ್ಬರ ಕಣ್ಣೀರನ್ನು ನೋಡುತ್ತಾ ತನ್ನ ಪ್ರಿಯ ಪುತ್ರನ ಮೂಲಕವಾಗಿ ಪ್ರಾರ್ಥಿಸುವ ಏಕೈಕ ತಾಯಿ ಮಾತೆ ಮರಿಯಮ್ಮನವರು. ನಾವು ನೋಡುತ್ತೇವೆ, ಪುಣ್ಯಕ್ಷೇತ್ರಗಳಲ್ಲಿ ನಾವು ನೋಡುವಾಗ, ವೇಳಾಂಗಣ್ಣಿಯಲ್ಲಿ ನಾವು ನೋಡುವಾಗ ಎಷ್ಟು ಜನ ಕಣ್ಣೀರಿನಿಂದ ಅಳುತ್ತಾ ಇರುತ್ತಾರೆ. ಬಿಕ್ಕಿ ಬಿಕ್ಕಿ ಅಳುತ್ತಾ, ಸೆರಗನ್ನು ಚಾಚುತ್ತಾ, ಅಮ್ಮ ಅಮ್ಮ ನನ್ನ ಗಂಡನ ಮೇಲೆ ಕರುಣೆ ತೋರಿ, ಅಮ್ಮ ನನ್ನ ಗಂಡನಿಗಾಗಿ ಪ್ರಾರ್ಥಿಸಿ, ನನ್ನ ಮಗನಿಗಾಗಿ, ನನ್ನ ಹೆಂಡತಿಗಾಗಿ ಎಂಬುದಾಗಿ ಕಣ್ಣೀರಿನಿಂದ ಗೋಳಾಡಿ ಹರಕೆ ಇಟ್ಟು ಭಿಕ್ಷೆ ಬೇಡಿ ಮಂಡಿಯಲ್ಲಿ ನಡೆದು ಕಲ್ಲುಗಳನ್ನ ಮಣ್ಣಾಗಿಸಿ ನಡೆದು ಹೋಗುವ ಬಿಸಿಲಿನ ತಾಪದಲ್ಲಿ ತೇದು ತೇದು ನಡೆದು ನಡೆದು ಆ ತಾಯಿಯ ದರ್ಶನವಿದ್ದಂತಹ ಸ್ಥಳಕ್ಕೆ ಹೋಗುವುದನ್ನು ನಾವು ನೋಡುತ್ತೇವೆ.
ತಾಯಿಯ ಮೇಲಿನ ಪ್ರೀತಿ. ತಾಯಿಗೆ ಏನನ್ನು ಕೊಡಲಾಗುವುದಾದ್ರೂ ನಾನು ಮಂಡಿಯೂರಿ ಆ ಪ್ರಭುವಿನ ನಾಮದಲ್ಲಿ ಅಮ್ಮ ನಿಮ್ಮನ್ನು ವಂದಿಸಲು ಬರುತ್ತೇನೆ ಎಂಬುದಾಗಿ ಮಂಡಿಯೂರಿ ಸಾಗುವುದನ್ನು ನಾವು ನೋಡುತ್ತೇವೆ. ಲಕ್ಷಾಂತರವಲ್ಲ, ಕೋಟ್ಯಾಂತರ, ಮಿಲಿಯಾಂತರ ಅದ್ಭುತಗಳನ್ನ ಆ ತಾಯಿ ಮಾತೆ ಮರಿಯವರ ಮಧ್ಯಸ್ಥಿಕೆಯಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಆ ತಾಯಿಯನ್ನ ಮತ್ತೊಂದಾವರ್ತಿ ನಮ್ಮ ಹೃದಯ ಪೂರ್ವಕವಾಗಿ ನಮ್ಮ ಹೃದಯದ ಮೇಲೆ ಕೈಗಳನ್ನಿಟ್ಟುಕೊಳ್ಳುತ್ತಾ ಆ ತಾಯಿಯನ್ನ ಪ್ರಾರ್ಥಿಸೋಣ. ನಮೋ ಮರಿಯಾ ಕೃಪಾ ಪೂರ್ಣೆಯೇ, ಕರ್ತರು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿಯ ನಮಗಾಗಿ ಈಗಲೂ ಪ್ರಾರ್ಥಿಸಿ, ನಮ್ಮ ಮರಣದಿ ಪ್ರಾರ್ಥಿಸಿ, ಈಗಲೂ ಪ್ರಾರ್ಥಿಸಿ, ನಮ್ಮ ಮರಣದಿ ಪ್ರಾರ್ಥಿಸಿ. ಆವಿ ಮರಿಯಾ, 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 ಆವಿ ಮರಿಯಾ. ಕ್ರಿಸ್ತರು ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ. ಆ ತಾಯಿಯನ್ನ ಅಭಿನಂದಿಸುತ್ತಾ, ಆ ತಾಯಿಯ ಪ್ರೀತಿಯನ್ನ ಸ್ಮರಿಸುತ್ತಾ, ಆ ತಾಯಿಯನ್ನ ಹೊಗಳುವಂತಹ ಸಮಯವಾಗಿದೆ ಈ ಸಮಯ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಆ ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರ ನಾಮಸ್ಮರಣೆಯನ್ನು ನಾವು ಮಾಡೋಣವೇ. ಸ್ವರ್ಗದ ರಾಣಿಯೇ, ಸುಂದರ ರಾಣಿ, ಪ್ರೀತಿಯ ಮಾತೆಯೇ, ಮಮತೆಯ ಮಾತೆ, ನಿನ್ನನ್ನು ನಾ ಹಾಡುವೆ, ನಿನ್ನನ್ನು ನಾ ಭಜಿಸುವೆ. ಸ್ವರ್ಗದ ರಾಣಿಯೇ, ಪ್ರೀತಿಯ ಮಾತೆ, ನನ್ನಯ ತಾಯಿಯೇ, ನನಗಾಗಿ ಪ್ರಾರ್ಥಿಸಿ, ನಿಮ್ಮನ್ನು ನಾ ಹಾಡುವೆ, ನಿಮ್ಮನ್ನು ನಾಡುವೆ, ನಿಮ್ಮನ್ನು ನಾಡುವೆ, ನಿಮ್ಮನ್ನು ನಾಡುವೆ. ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ನಮೋ ಮರಿಯಾ,
ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ನಮೋ ಮರಿಯಾ. ಎಲ್ಲರೂ ಸೇರಿ ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ನಮೋ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ನಮೋ ಮರಿಯಾ. ಪರಿಶುದ್ಧ ತಾಯಿ, ಜಗದ ಪಾಪಗಳನ್ನು ತೊಳೆಯುವುದಕ್ಕಾಗಿ ತನ್ನ ಜೀವನವನ್ನೇ ಬರಿದು ಮಾಡಿಕೊಂಡಂತಹ ತಾಯಿ, ಇಡೀ ಮಾನವ ಕುಲದ ಪಾಪ ಪರಿಹಾರಕ್ಕಾಗಿ ಇಗೂ ದೇವರ ರಹಸ್ಯ ನಿಮ್ಮ ಚಿತ್ತದಂತೆ ನನಗಾಗಲಿ ಎಂದು ಹೇಳಿದಂತಹ ತಾಯಿ, ಸಂತ ಜೋಸೇಫರಿಗೆ ವಿಧಿಯಳಾದಂತಹ ಪರಿಶುದ್ಧ ತಾಯಿ, ತಂದೆ ದೇವರಿಗೆ ಅವಿಧಿಯರಾಗದೆ ನುಡಿದ ಕ್ಷಣದಿಂದ ತಾನು ಸಾಯುವ ಕ್ಷಣದವರೆಗೂ ವಿಧೇಯತೆಯನ್ನು ತೋರಿದಂತಹ ತಾಯಿ, ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ಇಂದು ಮಂಗಳವಾರ್ತೆಯ ಮಹೋತ್ಸವವನ್ನು ನಾವು ಆಚರಿಸುತ್ತಾ ಇದ್ದೇವೆ. ಇಡೀ ವಿಶ್ವವೇ ಆ ತಾಯಿಯನ್ನು ಅಭಿನಂದಿಸುವಂತಹ ದಿನವಾಗಿದೆ. ಇಡೀ ವಿಶ್ವವೇ ಆ ತಾಯಿಯನ್ನು ಸ್ಮರಿಸುವಂತಹ ದಿನವಾಗಿದೆ. ಅದು ಪ್ರಿಯರೇ, ಮಂಗಳವಾರ್ತೆ ದೈವಾನುಗ್ರಹ ಭರಿತಳೆ, ನನಗೆ ಶುಭವಾಗಲಿ, ಕರ್ತರು ನಿನ್ನೊಡನಿದ್ದಾರೆ ಎಂಬುವಂತಹ ಅಮೋಘವಾದಂತಹ ಆಶೀರ್ವಾದದ ನುಡಿಯನ್ನು ಆಲಿಸಿದಂತಹ ಪರಿಶುದ್ಧ ತಾಯಿ, ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಾವಿದ್ದೇವೆ. ಆ ತಾಯಿಯ ಪ್ರೀತಿಯಲ್ಲಿ ನಾವು ಒಂದಾಗಿದ್ದೇವೆ. ಆ ತಾಯಿಯನ್ನು ಸ್ಮರಿಸುವ, ಆ ತಾಯಿಯನ್ನು ಸ್ಮರಿಸುವ. ಅಮ್ಮ ಎಂದು ಕೂಗಿ ಕರೆಯುವಾಗ, ಅಮ್ಮ ಎಂದು ಕೂಗಿ ಕರೆಯುವಾಗ ನಿನ್ನನ್ನು ಹುಡುಕಿ ಬರುವಂತಹ ತಾಯಿ, ನಿನ್ನ ಧ್ವನಿ ಕೇಳುವಾಗ ಮಗನೇ ಮಗಳೇ ಎಂದು ತನ್ನ ಪ್ರಿಯ ಪುತ್ರನಲ್ಲಿ ವಿನಯಿಸಿ ಪ್ರಾರ್ಥಿಸುವಂತಹ ತಾಯಿ. ಈ ದಿನ ನಿನ್ನಲ್ಲಿ ನೋವುಗಳಿದೆಯೇ? ನಿನ್ನಲ್ಲಿ ಭಾರವಿದೆಯೇ? ನಿನ್ನಲ್ಲಿ ಸಮಸ್ಯೆ ಇದೆಯೇ? ಅಥವಾ ಈವರೆಗೂ ತೀರದಂತಹ ಹೋರಾಟಗಳಿದೆಯೇ? ಚಿಂತಿಸಬೇಡ. ನಿನ್ನ ತಾಯಿ ನಿನ್ನ ಮುಂದೆ ಇದ್ದಾಳೆ. ನೀನು ಜನ್ಮ ಕೊಟ್ಟಂತಹ ತಾಯಿಯನ್ನು ಅಮ್ಮ ಎಂದು ಕರೆಯುವಾಗ ಓಡೋಡಿ ಬರುತ್ತಾಳೆ. ಆದರೆ ಈ ಲೋಕದ ತಾಯಿ, ಆ ದೇವರ ತಾಯಿ ನಿನ್ನ ಸ್ವರವನ್ನು ಕೇಳುವಾಗ ನಿರಾಕರಿಸಲು ಸಾಧ್ಯವೇ? ಅವನರ ಮನುಷ್ಯಾದ ತಾಯಿ ನಿನ್ನನ್ನು ಹುಡುಕಿ ಓಡಿ ಬರುವಾಗ ಆ ದೇವ ತಾಯಿ ಎಷ್ಟರ ಮಟ್ಟಿಗೆ ನಿನ್ನ ಸ್ವರವನ್ನು ಕೇಳಿ ಹುಡುಕಿ ಬರದೇ ಇರೋಳು. ಆ ತಾಯಿಯನ್ನು ಆಡೋಣ, ಆ ತಾಯಿಯನ್ನು ಅರಸೋಣ, ಆ ತಾಯಿಯನ್ನು ಅರಸೋಣ. ಮಮತೆಯ ಶಿಖರವಾಗಿ, ಕರುಣೆಯ ಮಳೆಯಾಗಿ, ಮಮತೆಯ ಶಿಖರವಾಗಿ, ಕರುಣೆಯ ಮಳೆಯಾಗಿ, ಕರುಣೆಗಿರಿಯ ಪ್ರೀತಿಯ ತೋರುತ್ತ, ಕರುಣೆಗಿರಿಯ ಪ್ರೀತಿಯ ತೋರುತ್ತ, ಮಮತೆ ಮಡಿಲಲ್ಲಿ ಮಲಗಿಸಿರುವೆ ನನ್ನ, ನಿನ್ನ ಮಮತೆ ಮಡಿಲಲ್ಲಿ ಮಲಗಿಸಿರುವೆ ನನ್ನ. ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ನಮೋ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ನಮೋ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ನಮೋ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ನಮೋ ಮರಿಯಾ. ಸ್ವರ್ಗದ ರಾಣಿಯಾಗಿ, ಸ್ವರ್ಗ ಸ್ವೀಕೃತವಾಗಿ ತನ್ನ ಶರೀರವು ಕೊಳಿತು ಹೋಗುದಂತೆ ಆ ದೇವರು ಆ ತಾಯಿಯನ್ನು ತನ್ನ ಸಾಮ್ರಾಜ್ಯಕ್ಕೆ ಕರೆದುಕೊಂಡರು. ಆ ಪ್ರಭು ಯೇಸುವನ್ನ ಬಾಲ್ಯದಿಂದಲೇ ವಿಶ್ವಾಸದ ಆಲೋಡಿಸಿ, ಜೆರುಸಲೇಮಿನ ದೇವಾಲಯದಲ್ಲಿ ಧರ್ಮಶಾಸ್ತ್ರವನ್ನು ಕಲಿಸಿ, ಹಗಲು ರಾತ್ರಿ ಪೋಷಿಸಿ, ತನ್ನ ಪತಿಗೆ ವಿಧೇಯವಾಗಿ, ತನ್ನ ಮಗನಿಗೆ ವಿಧೇಯನಾಗಿ,
ದೇವರಿಗೆ ವಿಧೇಯರಾಗಿ ಪವಿತ್ರ ಕುಟುಂಬವಾಗಿ ಜೀವಿಸಿದಂತಹ ತಾಯಿ ಮಾತೆ ಮರಿಯಮ್ಮನವರು ಅದು ಬೇರೆ. ಸ್ತ್ರೀಯರೆಲ್ಲ ಧನ್ಯಳು. ಇಗೋ ಇಂದಿನಿಂದ ಎಲ್ಲಾ ಸಂತತಿಗಳು ನನ್ನನ್ನು ಭಾಗ್ಯವತಿ ಎಂದು ಹೊಗಳುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಲೂಕನ ಸಂದೇಶದಲ್ಲಿ ಎಲಿಜಬೆತ್ ಅವರು ಪವಿತ್ರಾತ್ಮದಿಂದ ತುಂಬಿದರು. ಒಂದೆಡೆ ಸ್ತ್ರೀಯರೆಲ್ಲ ಧನ್ಯಳು ಎಂಬುದಾಗಿ ಎಲಿಜಬೆತ್ ಅವರು ಪವಿತ್ರಾತ್ಮದಿಂದ ತುಂಬಿ ಹೇಳುತ್ತಾರೆ. ಅದೇ ಮಾತೆ ಮರಿಯಮ್ಮರು ಪವಿತ್ರಾತ್ಮದಿಂದ ತುಂಬಿ ಹೇಳುತ್ತಾರೆ. ಇಗೋ ಇಂದಿನಿಂದ ಎಲ್ಲಾ ಸಂತತಿಗಳು ನನ್ನನ್ನು ಭಾಗ್ಯವತಿ ಎಂದು ಹೊಗಳುವು ಎಂಬುದಾಗಿ. ಅಂದಿನಿಂದ ಆ 2000 ಆ ಮೊದಲನೆಯ ಶತಮಾನದಿಂದ ಈ 2024ನೇ ಶತಮಾನದವರೆಗೂ ಆ ತಾಯಿಯನ್ನು ಭಾಗ್ಯವತಿ ಎಂದೇ ಜನಾಂಗ ಹೊಗಳುತ್ತಾ ಇದೆ. ಸ್ತ್ರೀಯರೆಲ್ಲ ಧನ್ಯಳು, ಸ್ತ್ರೀಯರೆಲ್ಲ ಧನ್ಯಳು ಎಂಬುದಾಗಿ ಎಡೆಬಿಡದೆ, ಇಡೀ ವಿಶ್ವದಲ್ಲಿ ಎಡೆಬಿಡದೆ ಪ್ರತಿ ನಿಮಿಷದಲ್ಲಿ ಸ್ತ್ರೀಯರೆಲ್ಲ ಧನ್ಯಳು, ಸ್ತ್ರೀಯರೆಲ್ಲ ಧನ್ಯಳು, ನಿನ್ನ ಉದರದ ಫಲವಾದ ಯೇಸು ಧನ್ಯರು ಎಂಬುದಾಗಿ ಪ್ರತಿ 24 ಗಂಟೆಗಳಲ್ಲಿ ಪ್ರತಿ ನಿಮಿಷಗಳಲ್ಲಿ ಉಚ್ಚರಿಸಲ್ಪಡುವಂತಹ ಪದವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ನನ್ನ ಸಹೋದರಿ, ಆ ತಾಯಿಯನ್ನು ಸ್ಮರಿಸುವಂತಹ ನಾವು ಆ ತಾಯಿಯ ಪ್ರೀತಿಯಲ್ಲಿ ನಾವು ಒಂದಾಗಬೇಕು. ಆ ತಾಯಿಯ ಪ್ರೀತಿಯ ಮಾಧುರ್ಯತೆಯನ್ನು ನಾವು ಅನುಭವಿಸಬೇಕು. ಕೇವಲ ಅಮ್ಮ ಅಮ್ಮ ಎಂದು ಹೇಳುವುದಲ್ಲ, ನಾನು ಆ ತಾಯಿಯನ್ನು ಅಮ್ಮ ಎಂದು ಕರೆಯಬೇಕಾದರೆ ನನ್ನಲ್ಲಿ ಕರುಣೆಯ ಹೃದಯವಿರಬೇಕು, ನನ್ನಲ್ಲಿ ಪ್ರೀತಿಯ ಹೃದಯವಿರಬೇಕು, ನನ್ನಲ್ಲಿ ಕ್ಷಮೆಯ ಹೃದಯವಿರಬೇಕು. ಆಗ ಮಾತ್ರವೇ ಆ ತಾಯಿಗೆ ನನ್ನ ದನಿ ಕೇಳಲು ಸಾಧ್ಯ, ನಿನ್ನ ದನಿ ಕೇಳಲು ಸಾಧ್ಯ. ನಮ್ಮಲ್ಲಿ ಕೆಟ್ಟದ್ದನ್ನು ಇರಿಸಿಕೊಂಡು ಅಮ್ಮ ಎಂದು ಕರೆದರು, ಏನು ಕರೆದರು ಆ ತಾಯಿಗೆ ನಿನ್ನ ನನ್ನ ಸ್ವರ ಬೀಳುವುದಿಲ್ಲ. ಅದು ನನ್ನ ಸಹೋದರೇ, ಆ ತಾಯಿಯನ್ನು ಕರೆಯೋಣ, ಅಂತರಾಳದಿಂದ ಆ ತಾಯಿಯನ್ನು ಕರೆಯೋಣ. ಅರಳಿದ ಹೂವಿ ಸುಮಧುರ ಜೇನೆ ಮರಿಯಮ್ಮ ನಮ್ಮ ತಾಯಿ, ಮಧುರ ತಾಯಿ ಸುಪ್ರೀತ ಮಾತೆ ನಿನ್ನರೆಂದು ಮರೆವೆನಾ, ನಿನ್ನರೆಂದು ಮರೆವೆನಾ. ಅರಳದ ಹೂವೆ ಸುಮಧುರ ಜೇನೆ ಮರಿಯಮ್ಮ ನಮ್ಮ ತಾಯಿ, ಮಧುರ ತಾಯಿ ಸುಪ್ರೀತ ಮಾತೆ ನಿನ್ನರೆಂದು ಮರೆವೆನಾ, ನಿನ್ನರೆಂದು ಮರೆವೆನಾ. ಜ್ಯೋತಿಮಯಲಿಲ್ಲಿಯೇ ಪ್ರೀತಿಮಯ ನಿಧಿಯೇ, ಜ್ಯೋತಿಮಯಲಿಲ್ಲಿಯೇ ಪ್ರೀತಿಮಯ ನಿಧಿಯೇ, ಮಧುರ ತಾಯಿ ಸುಪ್ರೀತ ಮಾತೆ ನಿನ್ನನೆಂದು ಮರೆವೆನಾ, ನಿನ್ನನೆಂದು ಮರೆವೆನಾ, ನಿನ್ನನೆಂದು ಮರೆವೆನಾ, ನಿನ್ನನೆಂದು ಮರೆವೆನಾ. ಜನ್ಮದಲ್ಲಿ ಶುದ್ಧೆಯೇ ಏಮ ಕೃಪಸುದೆಯೇ, ಜನ್ಮದಲ್ಲಿ ಶುದ್ಧೆಯೇ ಏಮ ಕೃಪಸುದೆಯೇ, ಮಧುರ ತಾಯಿ ಸುಪ್ರೀತ ಮಾತೆ ನಿನ್ನನೆಂದು ಮರೆವೆನಾ, ನಿನ್ನನೆಂದು ಮರೆವೆನಾ, ನಿನ್ನನೆಂದು ಮರೆವೆನಾ, ನಿನ್ನನೆಂದು ಮರೆವೆನಾ. ಹೇ ಸ್ವರ್ಗ ಸುಂದರಿಯೇ, ಯೇಸುದೇವನ ಸುಪ್ರೀತ ಮಾತೆ, ಹೇ ಸ್ವರ್ಗ ಸುಂದರಿಯೇ, ಹೇ ಸ್ವರ್ಗ ಸುಂದರಿಯೇ, ಯೇಸುದೇವನ ಸುಪ್ರೀತ ಮಾತೆ, ಹೇ ಸ್ವರ್ಗ ಸುಂದರಿಯೇ. ನಿರ್ಮಲ ಪ್ರೇಮದಲ್ಲಿ ವಂದಿಪೆ ಮೋಕ್ಷರಾಣಿಯೇ, ವಂದಿಪೆ ಮೋಕ್ಷರಾಣಿಯೇ, ಹೇ ಸ್ವರ್ಗ ಸುಂದರಿಯೇ, ಯೇಸುದೇವನ ಸುಪ್ರೀತ ಮಾತೆ, ಹೇ ಸ್ವರ್ಗ ಸುಂದರಿಯೇ. ಸ್ವರ್ಗದಿ ನಿನಗೆಂದು
ಅಗ್ರಸ್ಥಾನವನಿತ್ತು ಸ್ವರ್ಗದಿ ನಿನಗೆಂದು ಅಗ್ರಸ್ಥಾನವನಿತ್ತು. ಸ್ವಾಗತ ಗೀತೆಯ ಹಾಡುವರು ದೂತರು ಮೇಳದಿ ಪಾಡುವರು. ಸ್ವಾಗತ ಗೀತೆಯ ಹಾಡುವರು ದೂತರು ಮೇಳದಿ ಪಾಡುವರು. ಹೇ ಸ್ವರ್ಗ ಸುಂದರಿಯೇ, ಯೇಸುದೇವನ ಸುಪ್ರೀತ ಮಾತೆ, ಹೇ ಸ್ವರ್ಗ ಸುಂದರಿಯೇ. ಹರಳಿದ ಪರಿಮಳದ ಗೊಂಚಲ ಮಾಲೆಯನ್ನು ಅರ್ಪಿಸಿ ಅರುಷದಲ್ಲಿ ಗಾನದಿ ಪೊಗಳುವೆವು. ಅರಳಿದ ಪರಿಮಳದ ಗೊಂಚಲ ಮಾಲೆಯನ್ನು ಅರ್ಪಿಸಿ ಅರುಷದಲ್ಲಿ ಗಾನದಿ ಮೊಳಗುವೆವು. ಹೇ ಸ್ವರ್ಗ ಸುಂದರಿಯೇ, ಯೇಸುದೇವನ ಸುಪ್ರೀತ ಮಾತೆ, ಹೇ ಸ್ವರ್ಗ ಸುಂದರಿಯೇ. ಸಿರಿ ಹೇ ಸ್ವರ್ಗ ಸುಂದರಿಯೇ, ಯೇಸುದೇವನ ಸುಪ್ರೀತ ಮಾತೆ, ಹೇ ಸ್ವರ್ಗ ಸುಂದರಿಯೇ. ನಿರ್ಮಲ ಪ್ರೇಮದಲ್ಲಿ ವಂದಿಪೆ ಮೋಕ್ಷರಾಣಿ, ವಂದಿಪೆ ಮೋಕ್ಷರಾಣಿ. ನಿರ್ಮಲ ಪ್ರೇಮದಲ್ಲಿ ವಂದಿಪೆ ಮೋಕ್ಷರಾಣಿ, ವಂದಿಪೆ ಮೋಕ್ಷರಾಣಿ. ಅವಿ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ನಮೋ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ನಮೋ ಮರಿಯಾ. ಸೇರಿ ಆಡುವ. ಅವಿ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ನಮೋ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ನಮೋ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ನಮೋ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ನಮೋ ಮರಿಯಾ. ಸರಿ. ಅವಿ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ನಮೋ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ನಮೋ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ನಮೋ ಮರಿಯಾ, ಅವಿ ಮರಿಯಾ, ನಮೋ ಮರಿಯಾ, ಅವಿ ಮರಿಯಾ, ನಮೋ ಮರಿಯಾ, ಅವಿ ಮರಿಯಾ, ಅವಿ 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 ಮರಿಯಾ, ನಮೋ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ನಮೋ 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 ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ಅವಿ ಮರಿಯಾ, ನಮೋ ಮರಿಯಾ, ನಮೋ ಮರಿಯಾ.
ನಮೋ ಮರಿಯಾ, ನಮೋ ಮರಿಯಾ, ಆವೆ ಮರಿಯಾ, ಆವೆ ಮರಿಯಾ, ನಮೋ ಮರಿಯಾ, ನಮೋ ಮರಿಯಾ, ನನ್ನ ಮರಿಯಾ, ನನ್ನ ಮರಿಯಾ, ತಾಯಿ ಮರಿಯಾ, ತಾಯಿ ಮರಿಯಾ, ತಾಯಿ ಮರಿಯಾ, ನಮೋ ಮರಿಯಾ, ನಮೋ ಮರಿಯಾ. ಹೇ ಸ್ವರ್ಗ ಸುಂದರಿ, ಹೇ ಸ್ವರ್ಗ ಸುಂದರಿ, ಹೇ ಸ್ವರ್ಗ ಸುಂದರಿ, ಹೇ ಸ್ವರ್ಗ ಸುಂದರಿ. Praise the Lord. Praise the Lord. Praise the Lord. ಪ್ರಿಯರೇ, ಸಂತೋಷಕರವಾದಂತಹ ದಿನ ಈ ಮಂಗಳವಾರ್ತೆಯ ಮಹೋತ್ಸವದ ದಿನ. ನಾವು ನಮ್ಮ ಜೀವಿತದಲ್ಲಿ ವಿಶ್ವಾಸಿಗಳಾಗಿದ್ದೇವೆ, ಹೌದಲ್ಲ? ನಾವು ವಿಶ್ವಾಸಿಗಳಾಗಿದ್ದೇವೆ, ದೇವರಿಂದ ಕರೆ ಹೊಂದಿದಂತಹ ಮಕ್ಕಳಾಗಿದ್ದೇವೆ. ನಮ್ಮೆಲ್ಲರಿಗೂ ತಾಯಿ ಮಾತೆ ಮರಿಯಮ್ಮನವರಿಗೆ ಎಂಬುದಾದರೆ ತುಂಬಾ ಪ್ರೀತಿ. ಹಾಗೆ ಪ್ರಭು ಯೇಸುವಿಗೆ ತಾಯಿ ಮಾತೆ ಎಂದರೆ ತುಂಬಾ ಪ್ರೀತಿ. ಹಾಗೆ ತಂದೆ ದೇವರಿಗೆ ತನ್ನ ದೇವರಾದ ಆಸ್ತಿ ಎಂದರೆ ಇನ್ನಷ್ಟು ಪ್ರೀತಿ. ನೋಡಿ ಎಷ್ಟು ಪ್ರೀತಿ. ತಂದೆ ದೇವರು ತಾಯಿಯ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ತಾಯಿಯನ್ನು ಆರಿಸಿಕೊಂಡರು. ಪ್ರಭು ಯೇಸು ಒಂದು ನರಮನುಷ್ಯ ಆಗಿರುವಂತಹ ತಾಯಿಯನ್ನು ಸ್ವಂತ ತಾಯಿಯಾಗಿ ಸ್ವೀಕರಿಸಿದರು. ಹಾಗೆ ನಾವೆಲ್ಲರೂ ಸಹ ಆ ತಾಯಿಯನ್ನ ನಮ್ಮ ತಾಯಿಯಾಗಿ ಸ್ವೀಕರಿಸಲು ಶಿಲುಬೆಯಲ್ಲಿ ಪ್ರಭು ಯೇಸು ತನ್ನ ತಾಯಿಯನ್ನೇ ನಮಗಾಗಿ ಬಿಟ್ಟು ಹೋದರು. ಪ್ರಿಯರೇ, ತಾಯಿ ಮಾತೆ ಮರಿಯಮ್ಮನವರ ಈ ಲೋಕದಲ್ಲಿನ ಪಾತ್ರವೇನು? ಯಾರಾದ್ರೂ ಹೇಳ್ತೀರಾ? ತಾಯಿ ಮಾತೆ ಮರಿಯಮ್ಮನವರ ಈ ಲೋಕದಲ್ಲಿನ ಪಾತ್ರವೇನು? ಅದೆಲ್ಲರಿಗೂ ಗೊತ್ತು, ಅದೆಲ್ಲರಿಗೂ ಗೊತ್ತು. ತಾಯಿಯ ಪಾತ್ರ ಏನು? ತಾಯಿಯ ಪಾತ್ರ ಏನು? ನಾವೆಷ್ಟೋ ವರ್ಷಗಳಿಂದ ಕಥೋಲಿಕ ಧರ್ಮಸಭೆಯಲ್ಲಿದ್ದೇವೆ, ಆದರೆ ಸತ್ಯಗಳು ಗೊತ್ತಿಲ್ಲ. ತಾಯಿಯ ಪಾತ್ರ ಏನು? ಈ ಲೋಕದಲ್ಲಿ ಮಾತೆ ಮರಿಯಮ್ಮನವರ ಪಾತ್ರವೇನು? ತಾಯಿಯ ಜವಾಬ್ದಾರಿ ಏನು? ಮುನ್ನಡೆಸಿಕೊಂಡು ಹೋಗಲು ಸಹಾಯ ಮಾಡು. ಅದೆಲ್ಲ ಮುಗಿದೋದ ಕತೆ. 2023 ವರ್ಷಗಳ ಹಿಂದೆ ಮುಗಿದುವುದ ಕತೆ. 2000 ವರ್ಷಗಳಿಂದ ಮುಗಿದುವುದ ಕತೆ. ಈಗ ತಾಯಿಯ ಪಾತ್ರವೇನು? ನಮ್ಮ ಕೋರಿಕೆಗಳನ್ನು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸಿ ತಾಯಿಯ ಪಾತ್ರ ನಮಗಾಗಿ ಪ್ರಾರ್ಥಿಸುವುದು. ಮಾತೆಯ ಪಾತ್ರ ನಮಗಾಗಿ ಪ್ರಾರ್ಥಿಸುವುದು. ತಾಯಿ ಮಾತೆ ಮರಿಯಮ್ಮನವರು ಈ ಲೋಕದಲ್ಲಿರುವಂತಹ ಸರ್ವ ಜನತೆಗಾಗಿ ಪ್ರಾರ್ಥಿಸುವುದಕ್ಕಾಗಿ ಅವರು ಕರೆ ಹೊಂದಿದ್ದಾರೆ. ಹೌದು, ತಾಯಿ ಮಾತೆ ಮರಿಯಮ್ಮನವರು ಈ ಲೋಕದಲ್ಲಿರುವಂತಹ ಸರ್ವ ಜನತೆಗಾಗಿ ಪ್ರಾರ್ಥಿಸುವಂತ ಜವಾಬ್ದಾರಿಯನ್ನು ಪಡೆದುಕೊಂಡಿದ್ದಾರೆ. ಪ್ರಿಯ, ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಉಂಟು. ತಂದೆಯಾದವನಿಗೆ ಒಂದು ಜವಾಬ್ದಾರಿ, ತಾಯಿಯಾದವರಿಗೆ ಒಂದು ಜವಾಬ್ದಾರಿ, ಮಕ್ಕಳಾದವರಿಗೆ ಒಂದು ಜವಾಬ್ದಾರಿ, ಹೆಂಡತಿಗೆ ಆದ ಜವಾಬ್ದಾರಿ, ಅಧಿಕಾರಿಗೆ ಒಂದು ಜವಾಬ್ದಾರಿ, ಆಳುವವರಿಗೆ ಒಂದು ಜವಾಬ್ದಾರಿ, ಹೀಗೆ ಗುರುಗಳಿಗೆ ಒಂದು ಜವಾಬ್ದಾರಿ, ಪ್ರಾರ್ಥಿಸುವವರಿಗೆ, ಎಲ್ಲರಿಗೂ ಒಂದೊಂದು ಜವಾಬ್ದಾರಿಗಳುಂಟು. ದೇವರು ಪ್ರತಿಯೊಬ್ಬರಿಗೆ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನನಗೂ ನಿಮಗೂ ಸಹ ಕೊಟ್ಟಿದ್ದಾರೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆದರೆ ವಿಶೇಷವಾಗಿ ನಮಗೆ ದೇವರು ಕೊಟ್ಟಂತಹ ಜವಾಬ್ದಾರಿ, ವಿಶ್ವಾಸಿಗಳಾಗಿ ಬದುಕುವವರಿಗೆ ದೇವರು ಕೊಟ್ಟಂತ ಒಂದು ಜವಾಬ್ದಾರಿ ಇದೆ. ವಿಶ್ವಾಸಿಗಳಿಗಾಗಿ ಮಾತ್ರ. ದೇವರ ಮುದ್ರೆ ಒತ್ತಲ್ಪಟ್ಟಂತಹ ವ್ಯಕ್ತಿಗೆ ದೇವರು ಒಂದು ಜವಾಬ್ದಾರಿಯನ್ನು ಕೊಡುತ್ತಾರೆ. ಅದು ಯಾಜಕರಿರ್ಬೋದು, ಕನ್ಯಾಸ್ತ್ರೀ ಇರ್ಬೋದು, ಶುಭ ಸಂದೇಶ ಯಾರೇ ಇರ್ಬೋದು, ಆದ್ರೆ ಅದು ಎಲ್ಲರಿಗೂ ಸಿಕ್ಕುವುದಿಲ್ಲ.
ಶುಭ ಸಂದೇಶ ಸಾರುವರೆಲ್ಲರಿಗೂ ಆಗಲಿ ಅಥವಾ ಕನ್ಯಾಸ್ತ್ರೀರೆಲ್ಲರಿಗೂ ಆಗಲಿ, ಯಾಜಕರೆಲ್ಲರಿಗೂ ಆಗಲಿ, ಎಲ್ಲರಿಗೂ ಸಿಕ್ಕುವುದಿಲ್ಲ. ಆದರೆ ಯಾರ ಮೇಲೆ ದೇವರು ವಿಶ್ವಾಸದ ಮುದ್ರೆಯನ್ನು ಒತ್ತಿದ್ದಾರೆ ಅವರಿಗೆ ಮಾತ್ರ ಅದು ಸಾಧ್ಯ ಹೊರತು ಇನ್ಯಾರಿಗೂ ಸಾಧ್ಯವಿಲ್ಲ. ಈಗ ಈ ಪ್ರಾರ್ಥನಾ ತಂಡದಲ್ಲಿ ನೀವು ಇದ್ದೀರಿ. ಎಷ್ಟು ಜನ ಇದ್ದೀರಿ ನನಗೆ ಗೊತ್ತಿಲ್ಲ. ಕೇಳುವವರು ಬರೀ 1 ಜನ 2 ಜನ ಶಬ್ದ ಮಾತ್ರ ಅಷ್ಟೇ. ಒಂದೇ ಶಬ್ದ ಕೇಳುವುದು, ಒಂದೇ ಶಬ್ದ ಕೇಳುದು. 100 ಶಬ್ದನ ಕೇಳುದಿಲ್ಲ, 50 ಶಬ್ದ ಕೇಳಿದ್ರೆ 25 ಶಬ್ದ ಕೇಳುದು, ಒಂದೇ ಶಬ್ದ ಕೇಳುವುದು. ಅಂದಿನಿಂದ ಇಂದಿನವರೆಗೆ ನಾನು ಕೇಳ್ತಿರೋದು ಒಂದೇ ಒಂದು ಶಬ್ದ. ಏನು ಕಾರಣ? ಎಷ್ಟೋ ಜನ ಪ್ರಾರ್ಥನಾ ತಂಡಗಳಲ್ಲಿ ನೋಡ್ತೇವೆ, ಒಂದೇ ಶಬ್ದ. ಒಬ್ಬರೇ ಪ್ರಾರ್ಥಿಸಿದವರೇ ಒಬ್ಬರು ಪ್ರಾರ್ಥಿಸಲು, ಮಿಕ್ಕಿದವರು ಯಾರು ಪ್ರಾರ್ಥಿಸುವುದಿಲ್ಲ. ಒಂದೇ ಶಬ್ದ ಕೇಳುವುದು, ಬೇರೆ ಯಾವುದೇ ಕೇಳುವುದಿಲ್ಲ. ಹೌದು ನನ್ನ ಸಹೋದರನೇ ಸಹೋದರಿ, ಇವತ್ತು ಎಷ್ಟೋ ಪ್ರಾರ್ಥನೆ ಮಾಡುವಂತ ಜನರಿದ್ದಾರೆ. ಪ್ರಾರ್ಥನೆ ಮಾಡುವ ಅವರಿಗೆ ದಾಹ ಇದೆ ಅಷ್ಟೇ. ಪ್ರಾರ್ಥನೆ ಮಾಡುವ ಒಂದು ವ್ಯಕ್ತಿಗೆ ದಾಹವಿದೆ, ಬೇರೆಯವರಿಗೆ ದಾಹವಿಲ್ಲ. ಕಷ್ಟಪಡ್ತಾರೆ, ಒಂದು ಟೀಮ್ ಮಾಡಬೇಕು, ಒಂದು 100 ಜನ ಬರಬೇಕು, ಪ್ರಾರ್ಥನೆ 50 ಜನ ಬರಬೇಕು ಎಂಬುದಾಗಿ. 5 ಜನರು ಸಹ ಬರುವುದಿಲ್ಲ. 5 ಜನ ಸಹ ಪ್ರಾರ್ಥನೆಗೆ ಕುತ್ಕೊಳ್ಳೋದಿಲ್ಲ. ಈಗಲೇ ನಾನು ಹೇಳ್ತೀನಿ, 5 ಜನ ಸಹ ಕುತ್ಕೊಂಡು ದೇವರ ವಾಕ್ಯ ಕೇಳ್ತಾ ಇಲ್ಲ. ಕಾರಣ ಏನು? ದೈವ ಕರೆ ಇಲ್ಲ. ದೈವ ಕರೆ ಇದ್ದರೆ ಮಾತ್ರವೇ ನಾನು ದೇವರ ವಾಕ್ಯವನ್ನು ಕೇಳಲು ಸಾಧ್ಯ. ಸಾಕ್ಷಿ 1000 ಹೇಳಬಹುದು, ಸಾಕ್ಷಿ ಇಲ್ಲ. ದೇವರಿಗೆ ಬೇಕಾಗಿರುವುದು ಹೊಟ್ಟೆ ನೋವು ಗುಣ ಆಯ್ತು, ನನ್ನ ಕ್ಯಾನ್ಸರ್ ಗುಣ ಆಯ್ತು, ನನ್ನ ತಲೆನೋವು ಗುಣ ಆಯ್ತು, ನನ್ನ ಜ್ವರ ಗುಣ ಆಯ್ತು, ನನಗೆ ಮಗು ಆಯ್ತು, ನನಗೆ ಕೆಲಸ ಸಿಕ್ತು. ಇದು ದೇವರಿಗೆ ಬೇಕಾದದ್ದು. ಈ ಸಾಕ್ಷಿ ದೇವರಿಗೆ ಬೇಕಾದದ್ದು ಅಲ್ವೇ ಅಲ್ಲ. ಜನ ತಿಳ್ಕೊಂಡಿರೋದು ದಡ್ಡತನ, ಮೂರ್ಖತನ. ಇದನ್ನ ದೇವರು ಕೇಳ್ತಾರೆ. ದೇವರಿಗೆ ಈ ಸಾಕ್ಷಿಯನ್ನ ಯಾವ ಕಿವಿಯಲ್ಲೂ ಸಹ ಕೇಳುವುದಿಲ್ಲ. ಈ ಸಾಕ್ಷಿಗಳೆಲ್ಲ ದೇವರಿಗೆ ಬೇಕಾಗಿರುವುದು ನಿನ್ನ ಜೀವಿತದ ಪಾಪದ ಪರಿವರ್ತನೆಯ ಸಾಕ್ಷಿ ಮಾತ್ರ ದೇವರಿಗೆ ಬೇಕಾಗಿರುವಂಥದ್ದು. ಪಾಪದ ಸಾಕ್ಷಿ ಬೇಕಾಗಿರುವುದು, ಪಾಪವನ್ನು ತ್ಯಜಿಸುವ ಸಾಕ್ಷಿ ಬೇಕಾಗಿರುವುದು. ನಿನ್ನ ಹೊಟ್ಟೆ ನೋವು, ತಲೆನೋವು, ನಿನಗೆ ಕೆಲಸ ಸಿಕ್ತು, ವೀಸಾ ಸಿಕ್ತು, ಪಾಸ್ಪೋರ್ಟ್ ಸಿಕ್ತು, ಇದೆಲ್ಲ ಬೇಕಾಗಿರುವುದು. ಅದು ದೇವರ ಕಾನ್ಸೆಪ್ಟ್ ಅಲ್ಲಿ ಇಲ್ಲವೇ ಇಲ್ಲ. ದೇವರಿಗೆ ಅದು ದೇವರು ನೀನು ಹೇಳಿದ್ರೆ ಅದ್ಭುತಗಳನ್ನ ಮಾಡ್ತಾ ಇರ್ತಾರೆ, ನಡೀತಾ ಇರ್ತದೆ. ಎಷ್ಟೋ ಜನ ನೋಡ್ತೀವಿ, ತಂಡ ಪ್ರಾರ್ಥನಾ ಧ್ಯಾನ ಮಂದಿರಗಳನ್ನ ಹುಡುಕಿ ಹೋಗ್ತಾರೆ. ಆ ಧ್ಯಾನ ಮಂದಿರ ಇದೆ, ಡಿವೇನ್ಗೆ ಹೋಗೋಣ, ಜೆರುಸಲೇಮ್ ಧ್ಯಾನ ಮಂದಿರಕ್ಕೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ. ಇಲ್ಲಿ ಸಿಕ್ಲಿಲ್ಲ ಅಂದ್ರೆ ಇನ್ನೊಂದು ಧ್ಯಾನ ಸಿಕ್ಲಿಲ್ಲ, ಇನ್ನೊಂದು ಧ್ಯಾನ ಸಿಕ್ಲಿಲ್ಲ, ಇನ್ನೊಂದು ಧ್ಯಾನ. ಈ ಬ್ರದರ್ ಅಂದ್ರೆ ಇನ್ನೊಂದು ಬ್ರದರ್, ಆ ಬ್ರದರ್ ಅಂದ್ರೆ ಇನ್ನೊಂದು ಬ್ರದರ್. ಬರೀ ಬಾಲಂಗ ಚಿಟ್ಕೊಂಡು ಸುತ್ತುತ್ತಾ ಇರೋದು ಅಷ್ಟೇ ಕೆಲಸ. ಈ ಸಭೆಯಲ್ಲಿ ಸ್ವಲ್ಪ ಕಾಲ, ಮತ್ತೊಂದು ಸಭೆಯಲ್ಲಿ ಸ್ವಲ್ಪ ಕಾಲ, ಮತ್ತು ಮಗದೊಂದು ಸಭೆಯಲ್ಲಿ ಇದು ಸ್ವಲ್ಪ ಕಾಲ. ಕಾರಣವೇನು? ನಾನು ವಿಶ್ವಾಸಿ ಅಲ್ಲ, ಅದೇ ಕಾರಣ. ನಿಜವಾದ ವಿಶ್ವಾಸಿ ನಾವಲ್ಲ, ಅದೇ ಕಾರಣ. ನಿಜವಾದ ವಿಶ್ವಾಸಿ ನಾವಾದರೆ ನಾವು ಏಕಾಗ್ರತೆಯಿಂದ ಒಂದು ಸ್ಥಳದಲ್ಲಿ ಕುಳಿತು ನಾವು ಪ್ರಾರ್ಥಿಸುತ್ತೇವೆ. ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ದೇವರಿಗೆ ನನ್ನ ಅವಶ್ಯಕತೆಗಳು ಗೊತ್ತುಂಟು, ಅವರಿಗೆ ನನಗೆ ಏನು ಬೇಕೋ ಅದು ಗೊತ್ತುಂಟು, ಅವರು ನನಗೆ ಕೊಡುತ್ತಾರೆ ಎಂಬ ವಿಶ್ವಾಸದಲ್ಲಿ ಕುಳಿತುಕೊಳ್ಳುತ್ತಾನೆ ಅಷ್ಟೇ ಹೊರತು ಬೇರೆ ಯಾವ ಚಿಂತೆ ಬೇಚಾಟಗಳಿಗೆ ಹೋಗುವುದಿಲ್ಲ ಒಬ್ಬ ವಿಶ್ವಾಸಿ. ಹಾಗೆ ದೇವರ ವಾಕ್ಯವನ್ನು ನೀನು ಕೇಳುವುದಕ್ಕಾದ್ರೆ ನಿನ್ನ ಕಿವಿಯನ್ನ ದೇವರು ತೆರೆದರೆ ಮಾತ್ರ. ಯಾವಾಗ ತೆರೆಯುದು? ನೀನು ದಾಹಗೊಂಡರೆ ಮಾತ್ರ, ನಾನು ದಾಹಗೊಂಡರೆ ಮಾತ್ರ ಕಿವಿಯನ್ನು ತೆರೆಯುದು. ಇಲ್ಲಾಂದ್ರೆ ಲಿಡಿಯಾ ಸಿಸ್ಟರ್ ಮಾತ್ರ ಕುತ್ಕೊಳ್ಬೇಕಷ್ಟೇ. ಆಮೇನ್ ಆಮೇನ್, ಪ್ರೈಸ್ ದ ಲಾರ್ಡ್ ಅಂತ ಹೇಳ್ಬಿಟ್ಟು. ಹೌದಲ್ಲ ಸಿಸ್ಟರ್? ನಿಜ ಅಲ್ಲ? ಒಬ್ಬರೇ ಕುತ್ಕೊಂಡು ಆಮೇನ್, ಯಾರೇ ಪ್ರಾರ್ಥನೆ ಮಾಡಿದ್ರು ಆಮೇನ್, ಹಲ್ಲೆಲೂಯಾ, ಆಮೇನ್, ಪ್ರೈಸ್ ದ ಲಾರ್ಡ್ ಒಬ್ಬರೇ ಹೇಳ್ತಾ ಕುತ್ಕೊಳ್ಬೇಕಷ್ಟೇ. ಇನ್ಯಾರು ಕೇಳುವುದಿಲ್ಲ, ಇನ್ಯಾರು ಬರೋದಿಲ್ಲ. ಕಾರಣ ನನ್ನಲ್ಲಿ ಆ ವಿಶ್ವಾಸದ ಕರೆ ಇಲ್ಲ. ನಾನು ನನ್ನ ದೇವರು ಕೊಟ್ಟಂತಹ ಕಾರ್ಯವನ್ನ ರೂಪಿಸಲು ತಂದೆಯ ಚಿತ್ತದಂತೆ ನನಗಾಗಲಿ, ನನ್ನ ದೇವಾ ನಿಮ್ಮ ಚಿತ್ತದಂತೆ ನನಗಾಗಲಿ ಎಂದು ತಾಯಿ ಮಾತೆ ಮರಿಯರು ತಂದೆ ದೇವರ ಮುಂದೆ ನುಡಿದಂತಹ ಮಾತನ್ನ ಸಾಯುವ ಕೊನೆಯ ಕ್ಷಣದವರೆಗೂ ನೆರವೇರಿಸಿದರು. ಹಾಗೆ ವಿಶ್ವಾಸಿಯಾಗಿರುವಂತಹ ನಾನು ನೀನು ದೇವರಿಂದ ಮುದ್ರಿತವಾಗುವುದಾದರೆ ನನಗೆ ಪ್ರಾರ್ಥಿಸಲು ಸಾಧ್ಯ, ಅಲ್ಲದೆ ನನಗೆ ಪ್ರಾರ್ಥಿಸಲು ಸಾಧ್ಯವಾಗುವುದಿಲ್ಲ. ಈಗ ಈ ಶುಶ್ರೂಷೆನ ಕೇಳ್ತಾ ಇದ್ದೀನಿ, ಶುಶ್ರೂಷೆ ಮುಗಿದು 1 ನಿಮಿಷಕ್ಕೆಲ್ಲ ಮರ್ತು ಬಿಡ್ತೇನೆ. ಸೈತಾನ ಬಂದು ಹಾಗೆಯೇ ಎಲ್ಲ ತೆಗೆದುಕೊಂಡು ಹೋಗ್ಬಿಡ್ತಾನೆ. ಭೂಮಿಯ ಮೇಲೆ ಬಿದ್ದ ಕಾಳುಗಳನ್ನ ಹೇಗೆ ಯಾರೋ ಪಕ್ಷಿ ಬಂದು ತಿಂದು ಬಿಡುತ್ತದೋ ಹಾಗೆ ನಿಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಂತ ವಿಶ್ವಾಸದ ವಾಕ್ಯಗಳನ್ನೆಲ್ಲ ಸೈತಾನ ಹಾಗೆಯೇ ಬಂದು ಕುಕ್ಕಿ ಎಲ್ಲ ತಿಂದು ಹೋಗ್ಬಿಡ್ತಾನೆ. ದೇವರ ವಾಕ್ಯ ಜೀವಂತವಾದದ್ದು. ಆ ಜೀವಂತ ವಾಕ್ಯವನ್ನ ತಾಯಿ ಮಾತೆ ಮರಿಯವರು ಧರಿಸಿಕೊಂಡಿದ್ರು. ಮೊಟ್ಟ ಮೊದಲನೇ ಪರಮ ಪ್ರಸಾದ ಪೆಟ್ಟಿಗೆ ಆದರೂ ಮಾತೆ ಮರಿಯವರು ತನ್ನ ಗರ್ಭದಲ್ಲಿ ಪ್ರಭು ಯೇಸುವನ್ನ ಮೊಟ್ಟ ಮೊದಲನೇದಾಗಿ ಸ್ವೀಕರಿಸಿದಂತಹ ಮಾತೆ ಮರಿಯಮ್ಮನವರು.
ಬೇರೆ ಯಾರು ಅಲ್ಲ. ಮೊಟ್ಟ ಮೊದಲನೇ ಪರಮಪ್ರಸಾದ ಪೆಟ್ಟಿಗೆ, ಸಾಕ್ರಮೆಂಟ್, ಹೋಲಿ ಸಾಕ್ರಮೆಂಟ್, ಟೆಬರ್ನಾಕಲ್ ಮಾತೆ ಮರಿಯಮ್ಮರ ಗರ್ಭವಾಗಿತ್ತು. ಅಂದು ದೇವರ ಮಂಜೂಷವನ್ನ ಹೊತ್ತು ಸಾಕುವಾಗ ನಾವು ನೋಡ್ತೇವೆ, ಆರೋಹಣ ಕೋಲು, ಸ್ವರ್ಗ ಆಕಾಶದಿಂದ ಬಿದ್ದಂತಹ ಮನ್ನ, ಮತ್ತೆ ಇನ್ನೇನಿತ್ತು? ಕೋಲು, ಮನ್ನ, ಕಟ್ಟಳೆಗಳು, ಸಾರಿ ಕಟ್ಟಳೆಗಳು, 10 ಕಟ್ಟಳೆಗಳು. 10 ಕಟ್ಟಳೆಗಳ 2 ಶಿಲಾಶಾಸನಗಳು, ಇವುಗಳು ಮಾತ್ರವಿತ್ತು. ಆದರೆ ತಾಯಿ ಮಾತೆ ಮರಿಯಮ್ಮನವರು ಆ ಕಟ್ಟಳೆಗಳನ್ನು ಕೊಟ್ಟಂತ ಪ್ರಭುವನ್ನೇ, ದೇವರನ್ನೇ ತನ್ನ ಗರ್ಭದಲ್ಲಿ ಹೊತ್ತುಕೊಂಡರು. ಕ್ರೈಸ್ತರು, ಆವೆ ಮರಿಯ, ಆವೆ ಮರಿಯ, ಆವೆ ಮರಿಯ. ಬೇರೆ ನಾವು ಸಹ ಆ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಹೊತ್ತುಕೊಳ್ಳಬೇಕು. ನಾವು ಸಹ ದೇವರ ವಾಕ್ಯವನ್ನು ನಮ್ಮ ಸ್ವಂತವಾಗಿಸಿಕೊಳ್ಳಬೇಕು. ದೇವರ ಚಿತ್ತಕ್ಕೆ ಶರಣಾಗಬೇಕು. ತಾಯಿ ಮಾತೆ ಮರಿಯಳಂತೆ ನಾವು ದಿನಪ್ರತಿ ಜಪಸ್ಸನ್ನು ಹಿಡಿದು ನಮೋ ಮರಿಯ, ನಮೋ ಮರಿಯ, ನಮೋ ಮರಿಯ ಅಂತ 10, 3, 20 ಜಪಸ್ಸರನ್ನು ಹೇಳುವುದರಲ್ಲಿ ಏನು ಪ್ರಯೋಜನವಿಲ್ಲ. ಯಾಕೆ ಗೊತ್ತುಂಟ? ಏನ್ ಬರ್ತದೆ ಹೀಗೆ ಹೇಳ್ತಾ ಇದ್ರಿ, ಎಲ್ರು ಇಷ್ಟು ಜಪಸರ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ರೆ, ನೀವು ಮಾಡಿ ಅಂತ ಹೇಳ್ತೀರಿ, ಆದ್ರೆ ನೀವು ಹೀಗೆ ಹೇಳ್ತಾ ಇದ್ದೀರಲ್ಲ. ಆ ತಾಯಿಯ ಒಂದು ಸ್ವಭಾವ ನಿನ್ನಲ್ಲಿ ನನ್ನಲ್ಲಿ ಇಲ್ಲದೆ ಹೋದರೆ, ಪ್ರೀತಿ ಆಗಲಿ, ಸಹನೆ ಆಗಲಿ, ಕ್ಷಮೆ ಆಗಲಿ, ದಯೆ ಆಗಲಿ, ಕರುಣೆ ಆಗಲಿ, ವಿಶ್ವಾಸವಾಗಲಿ ನನ್ನಲ್ಲಿ ನಿನ್ನಲ್ಲಿ ಇಲ್ಲದೆ ಹೋದ ಮೇಲೆ ನೀನು ಎಷ್ಟು ಸಾರಿ ಜಪಸರ ಮಾಡಿ ತಿಳಿದ್ರೆ ಏನು ಪ್ರಯೋಜನ? ಏನಾದ್ರು ಪ್ರಯೋಜನ ಇದೆಯಾ? ಏನು ಪ್ರಯೋಜನವಿಲ್ಲ. ಚಿತ್ತವಿಲ್ಲದ ಗುಡಿಯ ಸುತ್ತಿ ಬಂದರೇನಯ್ಯ, ಚಿತ್ತವಿಲ್ಲದ ಗುಡಿಯ ಸುತ್ತಿ ಬಂದರೇನಯ್ಯ ಎಂಬುದಾಗಿ ಸರ್ವಜ್ಞ ಹೇಳುತ್ತಾನೆ. ಪ್ರಿಯರೇ, ನಾವು ವಿಶ್ವಾಸದ ಹಾದಿಯಲ್ಲಿ, ವಿಶ್ವಾಸದ ಜೀವಿತದಲ್ಲಿ ನಮ್ಮ ವಿಶ್ವಾಸವನ್ನು ಪ್ರಕಟಿಸಬೇಕು. ಈ ಲೋಕದಲ್ಲಿ ನಾನು ವಿಶ್ವಾಸಿ ಎಂಬುದನ್ನು ಪ್ರಕಟಿಸಬೇಕು. ನಾನು ಪರರಿಗಾಗಿ ಪ್ರಾರ್ಥಿಸಬೇಕು. ನಾನು ಆ ಮುದ್ರೆಯನ್ನು ಹೊತ್ತುಕೊಂಡಾಗ ವಿಶ್ವಾಸಿಯಾಗಿ ನಾನು ಪರರಿಗೆ ಪ್ರಾರ್ಥಿಸಲು ಪ್ರಾರಂಭಿಸುತ್ತೇನೆ. ಯಾರಿಗಾಗಿ ಪ್ರಾರ್ಥಿಸಬೇಕೆಂದು ಅವಣಿಸುತ್ತದೆ ನಮ್ಮ ಹೃದಯ. ಹಾಗೂ ಪ್ರಾರ್ಥಿಸುವವರನ್ನು ಹುಡುಕಿ ಹೋಗುತ್ತೇವೆ. ಹಾಗೂ ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬುದನ್ನ ನಮ್ಮ ಮನಸ್ಸು ಪೇಚಾಟಿಕೆ, ಚಿಂತೆ ಪೇಚಾಟಿಕೆ ಕೊಂಡು ಹೋಗುತ್ತದೆ. ನಾವು ಕಣ್ಣುಗಳಿಂದ ಯಾರನ್ನು ನೋಡಿದರೂ ಪ್ರಾರ್ಥಿಸಲು ಸಿದ್ಧರಾಗುತ್ತೇವೆ. ಬೆಳಗಿನ ಜಾವದಲ್ಲಿ, ಮಧ್ಯಾಹ್ನದಲ್ಲಿ, ಸಂಜೆಯಲ್ಲಿ, ರಾತ್ರಿಯಲ್ಲಿ, ರಾತ್ರಿ ಕಣ್ಣು ಬಿಡುವಾಗಲೂ ಸಹ ನಾವು ಪ್ರಾರ್ಥನೆಯಲ್ಲಿ ತಲ್ಲೀನರಾಗುತ್ತೇವೆ. ದೇವರಿಗೆ ನಮಗೊಂದು ಸತ್ಸಂಬಂಧವಿರುತ್ತದೆ. ಯಾವಾಗ? ದೇವರ ಆ ಬುದ್ಧ ನನ್ನ ಮೇಲೆ, ನಿಮ್ಮ ಮೇಲೆ ಇರುವಾಗ ಮಾತ್ರವೇ. ಪ್ರೀಸರು, ಹಲ್ಲೆಲೂಯ, 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 ಹಲ್ಲೆಲೂಯ. ಹೌದು ನನ್ನ ಸಹೋದರನೇ, ಸಹೋದರಿ, ನಾನು ಪ್ರಾರ್ಥಿಸಲು ಕರೆ ಹೊಂದಿದವರು. ಹಾಗೆ ತಾಯಿ ಮಾತೆ ಮರಿಯಮ್ಮರು ಈ ಲೋಕದಲ್ಲಿ, ತಾಯಿ ಮಾತೆ ಮರಿಯಮ್ಮರು ಈ ಲೋಕದಲ್ಲಿ ಪ್ರಾರ್ಥಿಸಲು ಕರೆ ಹೊಂದಿದಂತ ಮೊಟ್ಟ ಮೊದಲನೆಯ ವ್ಯಕ್ತಿ. ಇಂದಿಗೆ ನೋಡಿ, ಎಲ್ಲ ನಾವು ತಾಯಿಯನ್ನು ಕೇಳೋದು ಅಮ್ಮ ನಮಗಾಗಿ ಪ್ರಾರ್ಥಿಸಿ, ಎಲ್ಲ ಭಿನ್ನ ಪ್ರಾರ್ಥನೆಗಳು ನೋಡಿ ಅಮ್ಮ ನಮಗಾಗಿ ಪ್ರಾರ್ಥಿಸಿ. ನಾವು ಜಪಮಾಲೆಯನ್ನು ನೋಡುವಾಗ ನಮಗಾಗಿ ಪ್ರಾರ್ಥಿಸಿರಿ, ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ, ನಾವು ಮನವಿ ಮಾಲೆ ಇಡಬೇಕಾದ್ರೆ ನಮಗಾಗಿ ಪ್ರಾರ್ಥಿಸಿರಿ. ತಾಯಿಯ ಮುಂದೆ ನಿಂತ್ಕೊಂಡು ಯಾವಾಗಲೂ ನಮಗಾಗಿ ಪ್ರಾರ್ಥಿಸಿ, ನಮಗಾಗಿ ಪ್ರಾರ್ಥಿಸಿ ಎಂಬುವಂತಹ ಮಾತುಗಳೇ ಇದೆ ಹೊರತು ಬೇರೆ ಯಾವ ಮಾತುಗಳಿಲ್ಲ. ತಾಯಿ ತನ್ನ ತಂದೆಯ ಮುಂದೆ ವಿಧೇಯರಾದಂತೆ ನಾವು ಸಹ ವಿಧೇಯರಾಗುವಂತೆ ತಾಯಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ಧರ್ಮಸಭೆ ನಮಗೆ ಕಲಿಸಿಕೊಡ್ತಾ ಇದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಪ್ರಾರ್ಥಿಸುವಂತಹ ಜೀವನ ಅತಿ ಶ್ರೇಷ್ಠವಾಗಿತ್ತು. ಕೇವಲ ಕಾಟಾಚಾರಕ್ಕಾಗಿ ಪ್ರಾರ್ಥಿಸಿದ್ರೆ ಏನು, ಅವರು ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಪ್ರಾರ್ಥಿಸಿದರೆ ಏನು ಪ್ರಯೋಜನವಿಲ್ಲ. ಅವರು ಜಪಸರ ಮಾಡ್ತಾರೆ, ನಾನು ಮಾಡೋದು ಏನು ಪ್ರಯೋಜನವಿಲ್ಲ. ನಾನು ನನ್ನೊಳಗೆ ನನ್ನ ಆತ್ಮವಿಶ್ವಾಸದಿಂದ, ನನ್ನ ದೃಢತೆಯಿಂದ ದೇವರು ನನಗೆ ಕರೆಯನ್ನು ಕೊಟ್ಟಿದ್ದಾರೆ ಎಂಬುವಂತ ಕರೆಯನ್ನ ವಿಶ್ವಾಸಿಸಿ, ಆ ಕರೆಯೊಂದಿಗೆ, ಆ ಕರೆಯ ಮೂಲಕವಾಗಿ ಪವಿತ್ರಾತ್ಮವನ್ನು ಧರಿಸಿಕೊಂಡು ನಾನು ಪ್ರಾರ್ಥಿಸಲು ಸಿದ್ಧನಾಗುವಾಗ ಮಾತ್ರವೇ ದೇವರು ನನಗೂ ನಿನಗೂ ಕೊಟ್ಟಂತಹ ಕರೆಯ ಆಶೀರ್ವಾದವನ್ನು ಅನುಭವಿಸಲು ಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಹೌದು ಪ್ರಿಯ ಸಹೋದರನೇ, ಸಹೋದರಿ, ತಾಯಿ ಮಾತೆ ಮರಿಯಮ್ಮನವರನ್ನು ನಾವು ಧ್ಯಾನಿಸುತ್ತೇವೆ. ಆ ತಾಯಿಯನ್ನು ವರ್ಣಿಸಲು ಅಸಾಧ್ಯ. ಆ ತಾಯಿನ ಈ ಲೋಕದಲ್ಲಿ ಯಾರು ಅರಿಯದವರಿಲ್ಲ. ಯಾವ ಜಾತಿ ಜನಾಂಗದವರಾದರೂ ಮಾತೆಯ ಒಂದು ಚಿತ್ರಪಟವನ್ನು ಇಟ್ಟರೆ ಇದು ಯಾರು ಅಂದರೆ ಮಾತೆ ಮರಿಯಮ್ಮನವರು, ಯೇಸುವಿನ ತಾಯಿ ಎಂಬುದಾಗಿ ಹೇಳ್ತಾರೆ, ಮದರ್ ಮೇರಿ ಎಂಬುದಾಗಿ ಹೇಳ್ತಾರೆ. ವಿಶ್ವವಿಖ್ಯಾತ ಮೊದಲನೆಯ ತಾಯಿ, ಪರಿಶುದ್ಧ ತಾಯಿ, ಇಡೀ ವಿಶ್ವದ ವಿಶ್ವವಿಖ್ಯಾತ ಅದ್ಭುತ ಶಾಲಿ ಮಾತೆ ಮರಿಯಮ್ಮನವರು. ಹೌದು, ನಾವು ನೋಡ್ತೇವೆ ಹಲವಾರು ದೇಶದಲ್ಲಿ ತಾಯಿ ಮಾತೆ ಮರಿಯಮ್ಮರು ದರ್ಶನವನ್ನು ಕೊಟ್ಟರು. ಇಟಾಲಿಯಲ್ಲಿ ಕೊಟ್ಟರು. ಹಾಗೂ 3 ಜನ ಮಕ್ಕಳಿಗೆ ದರ್ಶನವನ್ನು ಕೊಟ್ಟರು. ಹಲವಾರು ಸ್ಥಳಗಳಲ್ಲಿ ದರ್ಶನವನ್ನು ಕೊಟ್ಟು ನಾನೇ ಅಮಲೋದ್ಭವಿ ಎಂಬುದಾಗಿ ಹೇಳಿದರು. ದರ್ಶನವನ್ನು ಕೊಡುವಾಗಲೂ ಎಲ್ಲಾ ಸಮಯದಲ್ಲಿ ತಾಯಿ ಎಲ್ಲಿ ಹೇಳಿಲ್ಲ, ನಾನು ನನ್ನ ಯೇಸುವಿನ ತಾಯಿ,
ನನ್ನಿಂದಲೇ ಎಲ್ಲವೂ, ನೀನು ನನ್ನ ಹತ್ರ ಬನ್ನಿ, ನನ್ನ ಹತ್ರ ಪ್ರಾರ್ಥಿಸಿ, ನನಗೆ ಬೇಕಾಗಿರುವುದನ್ನು ಕೊಡ್ತೇನೆ ಎಂಬುದಾಗಿ ಎಲ್ಲಿಯೂ ತಾಯಿ ತನ್ನನ್ನು ಹೆಚ್ಚಿಸಿಕೊಳ್ಳಲಿಲ್ಲ. ತಾಯಿ ಎಲ್ಲ ಕಡೆ ಕೊಟ್ಟಂತ ಸಂದೇಶ ಒಂದೇ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಪಾಪವನ್ನು ಬಿಟ್ಟು ಬಿಡಿ, ನಾಶನದ ಕಾಲವು ಬರುತ್ತಾ ಇದೆ. ಪಾಪವನ್ನು ಬಿಟ್ಟು ಬಿಡಿ, ಸ್ವರ್ಗರಾಜ್ಯ ಸಮೀಪಿಸ್ತಾ ಇದೆ. ಪಾಪವನ್ನು ಬಿಟ್ಟು ಬಿಡಿ, ನನ್ನ ಮಗನು ಏನ್ ಹೇಳುತ್ತಾರೋ ಅದನ್ನು ಕೇಳಿರಿ. ಇದನ್ನೇ ಮಾತೆ ಮರಿಯಮ್ಮರು ಎಲ್ಲ ದರ್ಶನದಲ್ಲಿ ಹೇಳಿದರು ಹೊರತು ಎಲ್ಲಿಯೂ ತಾಯಿ ಮಾತೆ ಮರಿಯಮ್ಮನವರು ತಮ್ಮನ್ನ ಹೆಚ್ಚಿಸಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ಅದರಿಂದ ನಾವು ಪ್ರಾರ್ಥನೆಗೆ ಕರೆ ಹೊಂದಿದ್ದೇವೆ. ನಾವೆಲ್ಲರೂ ಪ್ರಾರ್ಥನೆಗೆ ಕರೆ ಹೊಂದಿದ್ದೇವೆ. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಅಮ್ಮ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರೇ, ಈಗ ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥನೆಗೆ ಕರೆ ಹೊಂದಿದ್ದೇವೆ. ಅಮ್ಮ, ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥಿಸಲು ನಮಗೆ ನೆರವನ್ನು ಪಡೆದುಕೊಡಿರಿ ಅಮ್ಮ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ವಿಚಾರಣೆಯಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ದೇಶದಲ್ಲಿ, ಎಲ್ಲ ಜಿಲ್ಲೆ, ತಾಲೂಕು, ರಾಷ್ಟ್ರಗಳಲ್ಲಿ ಅಮ್ಮ ಪ್ರತಿಯೊಬ್ಬರು ವಿಶ್ವಾಸಿಗಳಾಗಿ ಬಾಳುವಂತೆ, ಪ್ರತಿಯೊಬ್ಬರ ಭಾರಗಳನ್ನು ಹೊತ್ತುಕೊಳ್ಳುವಂತೆ ಅಮ್ಮ ನಿಮ್ಮ ಮುಂದೆ ನಮೋ ಮರಿಯ ಎಂದು ಹೊಗಳುತ್ತಾ ಅಮ್ಮ ಈ ಲೋಕಕ್ಕಾಗಿ ಪ್ರಾರ್ಥಿಸಿರಿ. ಅಮ್ಮ ಬಡವರಿಗಾಗಿ ಪ್ರಾರ್ಥಿಸಿರಿ, ವಿಧವೆಯರಿಗಾಗಿ ಪ್ರಾರ್ಥಿಸಿರಿ, ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ, ಮರಣಾವಸ್ಥೆಯಲ್ಲಿರುವವರಿಗಾಗಿ ಪ್ರಾರ್ಥಿಸಿ, ಧರ್ಮಸಭೆಗಾಗಿ ಪ್ರಾರ್ಥಿಸಿರಿ, ವೈದ್ಯರಿಗಾಗಿ ಪ್ರಾರ್ಥಿಸಿರಿ, ಆಳುವವರಿಗಾಗಿ ಪ್ರಾರ್ಥಿಸಿರಿ, ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಪ್ರಾರ್ಥಿಸಿ ಹಗಲು ഇരുಳು 24 ಗಂಟೆಗಳ ಕಾಲ 365 ದಿನಗಳು ಸಹ ಪ್ರತಿ ಒಂದೊಂದು ನಿಮಿಷದಲ್ಲಿಯೂ ಸಹ ನಮೋ ಮರಿಯ ಎಂಬ ಪದವು ಈ ಲೋಕದಲ್ಲಿ ಮಾರ್ದನಿಸುತ್ತಿದೆ ಅಮ್ಮ. ಅದರಲ್ಲಿ ನನ್ನ ಶಬ್ದವು ನಿಮ್ಮ ಮುಂದೆ ಒಂದಾಗಿರಲಿ ಅಮ್ಮ. ನನ್ನ ಮನಸ್ಸಿನ ಭಾರಗಳು, ವೇದನೆಗಳು, ದುಃಖಗಳು, ಅವಮಾನಗಳು, ದೂಷಣೆಗಳು ಸಕಲವನ್ನು ನಿಮಗೆ ಒಪ್ಪಿಸಿಕೊಡುತ್ತೇವಮ್ಮ. ನಮ್ಮ ಕುಟುಂಬಗಳಲ್ಲಿರುವಂತಹ ಎಲ್ಲ ತಲೆದೂರುವಂತಹ ಸಮಸ್ಯೆಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವಮ್ಮ. ಎಲ್ಲ ಪ್ರಾರ್ಥನಾ ತಂಡಗಳಲ್ಲಿ, ಧ್ಯಾನ ಮಂದಿರಗಳಲ್ಲಿ, ಎಲ್ಲ ಗುರುಗಳಲ್ಲಿ, ಯಾಚಕತ್ವಗಳಲ್ಲಿ, ಸಭಾಪಾಲಕರಲ್ಲಿ, ಪಾಸ್ಟರ್ಸ್ಗಳಲ್ಲಿ, ಮಿಷನರಿಗಳಲ್ಲಿ, ಮಧ್ಯಸ್ಥ ಪ್ರಾರ್ಥಿಸುವಲ್ಲಿ, ಶುಭ ಸಂದೇಶ ಸಾರುವವರಲ್ಲಿ ಇರುವಂತಹ ಎಲ್ಲ ವಿಭಿನ್ನತೆಯ ಸ್ವಭಾವಗಳನ್ನ, ಎಲ್ಲ ಅಹಂಕಾರ, ಅಹಂಭಾವ, ನಾನತ್ವಗಳನ್ನು ತೆಗೆದುಹಾಕಿ ದೇವರ ಚಿತ್ತಕ್ಕೆ ಮಣಿದು ವಿಧೇಯರಾಗಿ ಜೀವಿಸುವಂತೆ ಅಮ್ಮ ನಮಗಾಗಿ ಪ್ರಾರ್ಥಿಸಲಿ ಅಮ್ಮ. ಈ ಸಮಯದಲ್ಲಿ ಈ ಪ್ರಾರ್ಥನೆಯಲ್ಲಿ ಒಂದಾಗುತ್ತಿರುವಂತಹ, ಈ ಒಂದು ಸೆಷನ್ ಅಲ್ಲಿ, ಈ ಒಂದು ಶುಭ ಸಂದೇಶದಲ್ಲಿ ಒಂದಾಗುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಅಮ್ಮ. ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿರಿ ಅಮ್ಮ. ಇದೆಲ್ಲ ಭಾರಗಳನ್ನು ಹೊತ್ತು ನಿಮ್ಮ ಪ್ರಿಯ ಪುತ್ರರಿಗೆ ಸಮರ್ಪಿಸಿರಿ ಅಮ್ಮ. ಈ ಸೇವೆಯು ಆಶೀರ್ವಾದಕರ ಸೇವೆಯಾಗಿ ಮಾರ್ಪಡಲಿ ಅಮ್ಮ. ಈ ಮಗಳು ಸ್ವಾಮಿ ಈಗ ನಡೆಸುವಂತಹ ಈ ಸೇವಾ ಕಾರ್ಯವು ನಿಮಗೆ ಮೆಚ್ಚುಗೆ ಆಗುವಂತೆ ಆಗಲಿ ಅಪ್ಪ. ತಂದೆಯೇ ಕರುಣೆ ತೋರಿರಿ ಸ್ವಾಮಿ. ಈ ಸೇವೆಯಲ್ಲಿ ಪಾಲ್ಗೊಂಡು ವಾಕ್ಯಗಳನ್ನು ಆಲಿಸುವಂತಹ ಎಲ್ಲ ಮಕ್ಕಳ ಜೀವಿತದಲ್ಲಿ ಅಮ್ಮ ಈಗ ಅವರಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳು ಪೂರೈಕೆ ಆಗಲಿ ಅಮ್ಮ. ನಿಮ್ಮ ಉನ್ನತವಾದ ಪ್ರೀತಿಗೆ ನಮ್ಮೆಲ್ಲರನ್ನು ಸಮರ್ಪಿಸಿಕೊಡುತ್ತಾ, ಇಡೀ ವಿಶ್ವದ ಮಾನವ ಕೋಟಿಯನ್ನು ಸಮರ್ಪಿಸಿಕೊಡುತ್ತಾ, ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಾಯೇ. ಆಮೆನ್, 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 ಆಮೆನ್. ತುಂಬಾ ಚೆನ್ನಾಗಿ ಮಾತೆ ಮರಿಯಮ್ಮನವರ ವಿಷಯ, ಇವತ್ತು ಮಂಗಲ ವಾರ್ತೆಯನ್ನು ಹೇಳಿದ ವಿಷಯದ ಪ್ರಕಾರ ಮಾತೆ ಮರಿಯಮ್ಮನವರ ವಿಷಯದಲ್ಲಿ ನಮಗೆ ಇವತ್ತು ದೇವರ ವಾಕ್ಯವನ್ನು ಹೇಳಿಕೊಟ್ಟಿದ್ದೀರಾ. ಮಾತೆ ಮರಿಯಮ್ಮನವರ ಏನು ಈ ಜಗತ್ತಿನಲ್ಲಿ ಅವರ ಕರ್ತವ್ಯವನ್ನು, ಅವರು ಎಲ್ಲವನ್ನು ಸರಿಯಾಗಿ ನಡೆಸಿಕೊಂಡು ಹೋಗಿದ ಪ್ರಕಾರ ನಾವು ಕೂಡ ಅವರಂತೆ ಈ ಜಗದಲ್ಲಿ ಪ್ರಾರ್ಥಿಸಲು ನೀವು ಹೇಳಿಕೊಟ್ಟಿದ್ದೀರಾ ನಮಗೆ ದೇವರ ವಾಕ್ಯವನ್ನು. ದೇವರು ನಿಮ್ಮನ್ನು ಇನ್ನೂ ಹೆಚ್ಚು ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬವನ್ನು, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು, ನಿಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ದೇವರು ರಕ್ಷಿಸಿ ಕಾಪಾಡಲಿ. ಹಾಗೂ ನೀವು ಶುಭ ಸಂದೇಶವನ್ನು ಸಾರಲು ಹೋಗುವಾಗ ನಿಮಗೆ ಸಂಪೂರ್ಣ ಸಂರಕ್ಷತೆಯನ್ನು ಕೊಟ್ಟು ಕಾಪಾಡಲಿ ಎಂದು ನಾವು ನಿಮಗೋಸ್ಕರ ನಮ್ಮ ಪ್ರೇಯರಲ್ಲಿ ದಿನಾಲು ಪ್ರಾರ್ಥಿಸುತ್ತೇವೆ. Thank you, brother. Praise the Lord, brother. Thank you. ಅರಸೇ ಮನತಾಯೇ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮವರಿಗೆ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. May God bless you. Thank you so much. Thank you, brother. Thank you. Praise the Lord. ನಾಳೆ ಎಲ್ಲರೂ 8 ಗಂಟೆಗೆ ಜಾಯಿನ್ ಆಗಿರಿ. ದೈವಿಕ ಕರುಣೆಯ ಮುಖಾಂತರ ನಾವು ನಮ್ಮ ಪ್ರಾರ್ಥನೆಯನ್ನು ನಡೆಸಿಕೊಂಡು ಹೋಗ್ತೇವೆ. ಥ್ಯಾಂಕ್ ಯು. ಎಲ್ಲರಿಗೂ ಸೇರಿದ ಎಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ.